ಆತ್ಮೀಯ H16 ನ್ಯೂಸ್ ಅರ್ಥಾತ್ ಥೇ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆ ಅವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹಂಚ್ತಾ ಇರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿಯೂ ನಿಮಗೂ ಗೊತ್ತು. ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಈ ಸುದ್ದಿಗಳನ್ನು. सोशल वेलफेयर स्कीम्स हैं, जन कल्याणकारी योजनाएं हैं. उन्होंने एक बहुत बड़ा योगदान दिया है इस देश के गरीब वर्ग के उत्थान में, उनके जीवन को बेहतर बनाने में. और ऐसा ही एक स्कीम, एक प्रमुख स्कीम प्रधानमंत्री उज्ज्वला योजना है. 1 मई को इस स्कीम के 9 वर्ष पूरे हुए. 1 मई 2016 को ये स्कीम लॉन्च हुआ था. विश्व में इस स्कीम ने मिसाल कायम किया है महिला उत्थान की दिशा में. भले वो महिला स्वास्थ्य से जुड़ा हो, भले वो एनवायरनमेंट से जुड़ा हो, हर तरह से इसने महिलाओं का जीवन, गरीब महिलाओं का जीवन जो है बेहतर बनाया. वंदे मातरम, 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 वंदे मातरम. ಪಾಕಿಸ್ತಾನದ ಕೆಲವು ಉಗ್ರಗಾಮಿಗಳು ಅಟ್ಯಾಕ್ ಮಾಡಿ ದೇಶದಾದ್ಯಂತ ರಾಷ್ಟ್ರ ಸುರಕ್ಷಾ ಸಮಿತಿಯ ಎಲ್ಲ ಬಂಧುಗಳು ಪಕ್ಷ ಭೇದ ಮರೆತು, ಜಾತಿ ಭೇದ ಮರೆತು, ಧರ್ಮ ಭೇದ ಮರೆತು ಈ ತಿರಂಗ ಯಾತ್ರೆಯನ್ನ ಮಾಡ್ತಾ ಇದ್ದೀವಿ. ನಮ್ಮ ಸೈನಿಕರಿಗೆ ಜಯ ಆಗಲಿ. ಮುಂದಿನ ದಿನಗಳಲ್ಲಿ ನಮ್ಮ ದೇಶವನ್ನ ಸುರಕ್ಷಿತವಾಗಿ ಕಾಪಾಡ್ತಕ್ಕಂತ ಕೆಲಸವನ್ನ ನೀವು ಮಾಡಿ, ನಿಮ್ ಜೊತೆಗೆ ನಾವಿದ್ದೀವಿ ಅಂತ ಹೇಳೋ ಅಂತ ಸಾಲಿಡಾರಿಟಿಯನ್ನ ಇದ್ರ ಮೂಲಕ ಎಕ್ಸ್ಪ್ರೆಸ್ ಮಾಡ್ತಾ ಇದ್ದೀವಿ. ನಮ್ಮ ಸೇನೆಗೆ ಯಾವತ್ತೂ ಯಶಸ್ಸಾಗ್ಲಿ. ಮಿಲಿಟರಿ ಅಧಿಕಾರಿ, ನಮ್ಮ ದೇಶದ ಮಿಲಿಟರಿ ಅಧಿಕಾರಿಗೆ ಫೋನ್ ಮಾಡಿ ಅಂಗಲಾಚಿ ಬೇಡ್ಕೊಳ್ತಾ ಇದ್ದಾರೆ. ಸಾಕು, ನಿಲ್ಲಿಸಿ, ಯುದ್ಧ ಪ್ರಾರಂಭ ಮುಂಚೆನೆ ಈ ಪ್ರತಿಕಾರವನ್ನು ನಿಲ್ಲಿಸಿ ಅಂತ ಅಂಗಲಾಚಿ ಬೇಡ್ಕೊಂಡಿದೆ. ಇಡೀ ಪಾಕಿಸ್ತಾನದ ಅಟ್ಯಾಕ್ ಮಾಡಿದಂತಹ ನಮ್ಮ ಭಾರತೀಯ ಸೈನ್ಯದ ತಾಕತ್ತನ್ನು ಇವತ್ತು ಪ್ರದರ್ಶನ ಮಾಡಿದಂತಹ ಹೆಮ್ಮೆಯ ಸೈನಿಕರಿಗೆ, ಭಾರತ ಸರ್ಕಾರಕ್ಕೆ ಅಭಿನಂದನೆಗಳನ್ನು ತಿಳಿಸಲು ತಿರಂಗ ಯಾತ್ರೆಯನ್ನ ಹಮ್ಮಿಕೊಳ್ಳಲಾಗಿದೆ. ಏನು ಮ್ಯಾಂಡೇಟ್ ಏನಿದೆ ಅಥವಾ ಅವರ ಇನ್ಸ್ಟ್ರಕ್ಷನ್ಸ್ ಏನು ಅಂತ ಏನೂ ಗೊತ್ತಿಲ್ಲ. ಅವರು ನಮ್ಮ ಕಾಲೇಜಿಗೆ ಭೇಟಿ ಕೊಟ್ಟು ನಮ್ಮ ಅಕೌಂಟ್ಸ್ಗಳನ್ನೆಲ್ಲ ಕೇಳಿದ್ದಾರೆ. ನನಗೆ ಗೊತ್ತಾದ ಮೇಲೆ ನಮ್ಮ ಅಧಿಕಾರಿಗಳಿಗೆ ನಾನು ತಿಳಿಸಿದೆ, ನೀವು ಅಕೌಂಟ್ಸ್ ಅವ್ರು ಏನೇ ಕೇಳಿದರೂ ಕೂಡ ಅಕೌಂಟ್ಸ್ ಎಲ್ಲ ಕೊಡಿ. ಅವರು ಏನು ಅಕೌಂಟ್ಸ್ ಕೇಳ್ತಾರೆ, ಎಷ್ಟು ವರ್ಷಕ್ಕೆ ಕೇಳ್ತಾರೆ, ಆಡಿಟೆಡ್ಡು ಅಥವಾ ಈ ವರ್ಷದ್ದಿನ್ನೂ ಆಡಿಟ್ ಆಗಿರೋದಿಲ್ಲ, ಮೊದಲಿನ ವರ್ಷಗಳದ್ದೆಲ್ಲ ಆಡಿಟ್ ಆಗಿರೋದು, ಅವ್ರು ಎಷ್ಟು ವರ್ಷಕ್ಕೆ ಕೇಳ್ತಾರೋ ಎಲ್ಲ ಕೊಡಿ ಅಂತ ಹೇಳಿದೆ. ಅವರು ಅದನ್ನೆಲ್ಲ ಪರಿಶೀಲನೆ ಮಾಡಿಕೊಂಡಿದ್ದಾರೆ. ಇವತ್ತು ಕೂಡ ಮುಂದುವರೆದಿದೆ, ಅವರು ವೆರಿಫಿಕೇಷನ್ಸು ಎಲ್ಲ ಮುಂದುವರೆದಿದೆ. ಅದು ಉದ್ದೇಶ ನಮಗೆ ಗೊತ್ತಿಲ್ಲ. ಅದರಿಂದ ನಾವು ಎಲ್ಲ ರೀತಿಯ ಸಹಕಾರವನ್ನು ಕೂಡ ಇಡಿ ಅಧಿಕಾರಿಗಳಿಗೆ ಕೊಡ್ತೇವೆ. ರಾಜ್ಯಪಾಲರನ್ನು ಬರಮಾಡಿಕೊಳ್ಳೋಣ. ಭಾರತದ ಪ್ರಗತಿ परियोजनाओं का रिपोर्ट कवर शुरू करना है. बागलकोट, मुरादाबाद, सदर एवं गोकुल शामिल है. मैं इन सब स्टेशन के परिक्षेत्र में रहने वाले लोगों को बधाई और शुभकामनाएं देता हूँ. इस अच्छी सौगात के लिए उनको शुभकामनाएं देता हूँ. देश के निरंतर विकास में
विचारों को समन्वित रेल परिवहन प्रणाली का महत्वपूर्ण योगदान है। ನಮ್ಮ ದೇಶದ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿ ಅವರು ದೇಶದ ಪ್ರಗತಿಯೇ ಅವರ ಮುಖ್ಯವಾದಂಥ ಉದ್ದೇಶ. ಅಂಥ ಉದ್ದೇಶದಿಂದ ಇವತ್ತು ದೇಶದಲ್ಲಿ ಅನೇಕ ಹೊಸ ಹೊಸ ಕಾರ್ಯಕ್ರಮ ಮಾಡಿ ಇಡೀ ಜಗತ್ತಿಗೆ ನರೇಂದ್ರ ಮೋದಿ ಅವರು ಉತ್ತಮವಾದಂಥ ಪ್ರಧಾನಮಂತ್ರಿ ಭಾರತ ದೇಶದಲ್ಲಿ ಅದಾರಂತ ಪರಿಚಯ ಮಾಡಿಕೊಟ್ಟಂಥ ನರೇಂದ್ರ ಮೋದಿ ಅವರಿಗೆ ನಾವು ಅಭಿನಂದನೆ ಸಲ್ಲಿಸಬೇಕಾಗಿದೆ. The main change that I have seen observed here is the escalators and lifts that would help many handicapped and other passengers. Apart from that, there are many development as compared to the previous year, as I can say. So there is like Vande Bharat train and many other passenger amenities have been provided. So I'm very grateful for the government. ಬರೋದಕ್ಕೆ ತುಂಬ ಕಷ್ಟ ಆಗ್ತಿತ್ತು ಮೊದಲೇ, ಈಗ ತುಂಬ ಸುಧಾರಣೆ ಆಗಿದೆ ಮತ್ತು ತುಂಬ ಈಸಿ ಆಗುತ್ತೆ ಬರೋದಕ್ಕೆ. ರೈಲ್ವೆನ ಟ್ರಾವೆಲ್ ಮಾಡೋದು ಮಸ್ತ್ ಇರ್ತೈತಿ. ಗುಹೆನೂ ಭಾಳ ಚಲೋ ಬರ್ತಾವೆ, ಒಳಗೆ ಒದರ್ಬೋದು, ಏನಾದರೂ ಈಸಿ ಆಗುತ್ತೆ ನಮಗೆ ಹೋಗೋಕೆ ತುಂಬಾ ಇಷ್ಟ ಆಗುತ್ತೆ. ಇದ್ದವರು ಪ್ರಯಾಣ ಮಾಡ್ತಾಯಿದ್ರು, ಆದರೆ ಈಗ ನೋಡಿ ನಾವು ಮೋದಿಯವರು ಬಂದ ಮೇಲೆ ವಂದೇ ಭಾರತ್ ಬಂತು. ಹೀಗಾಗಿ ರೈಲ್ವೆಯಲ್ಲಿ ಬಹಳ ಅದ್ಭುತ ವ್ಯವಸ್ಥೆಯನ್ನು ಸುಧಾರಣೆಯನ್ನು ನಾವು ನೋಡ್ತಾ ಇದ್ದೀವಿ. ಅಷ್ಟೇ ಅಲ್ಲ, ನಾವು ಸ್ಟೇಷನ್ ಕೂಡ ಅದ್ಭುತ ವ್ಯವಸ್ಥೆಯನ್ನು ನಾವು ಮಾಡ್ತಾ ಇದ್ದೀವಿ. ಇಂಥ ಸುಂದರ ಕ್ಷಣಗಳನ್ನು ನಾವು ನೋಡಲಿಕ್ಕೆ ನಾವು ಧನ್ಯ ಅನಿಸ್ತದೆ. ಆತ್ಮೀಯರೇ, ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸಿರ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಅದು ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರಿ, ಈ ನ್ಯೂಸ್ಗಳನ್ನ ಹಂಚ್ತಾ ಇರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.